ಬಂದವರು ಯಾರು ಸಹ ವಡೆ ಸಾಂಬಾರು ತಗೊಳ್ಳೋಕ್ಕಿಂತ ಮುಂಚೆ ಬರೀ ಒಂದು ಸಿಂಗಲ್ ವಡೆ ತಗೊಳ್ಳಿ, ಸ್ವಲ್ಪ ತಿನ್ನೋರಾದರೆ. ಯಾಕಂತಂದರೆ ಡಬಲ್ ವಡೆ ವಿತ್ ಇಡ್ಲಿ ಅಂತಂದರೆ ನಿಜವಾಗ್ಲೂ ನಮ್ಮ ಕೈಯಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ, ಆಯಿತಾ. ಸೊ ನೋಡಿ ತಗೊಳ್ಳಿ, ನೀವು ವಿಡಿಯೋದಲ್ಲಿ ನೋಡಿರ್ತೀರ ಯಾಕಂತಂದರೆ ಕ್ವಾಂಟಿಟಿ ಎಷ್ಟಿದೆ ಅಂತ ಹೇಳಿ. ಎಣ್ಣೆ ಮತ್ತು ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಫುಡ್. ನಾವಂತೂ ಉಟ್ಕೊಂಡು ಬರ್ತೀವಿ ನನ್ನ ತಿನ್ಲಿಕ್ಕೆ ಅಂತ ಹೇಳಿ. ಯಾರೆಲ್ಲ ಈ ಹೋಟ್ಲಿಗೆ ಬಂದಿದ್ದೀರಿ ಅಂದರೆ ನಿಯರ್ ಬೈ ಮ್ಯಾಂಗ್ಳೂರು ಉಡುಪಿ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಟೇಸ್ಟ್ ದ ಫುಡ್. ಓಕೆ, ಆರ್ಯಾಗೆ ಪಾವ್ ಭಾಜಿ ತಗೊಂಡಿದ್ದಾರೆ ಯಜಮಾನ್ರದ್ದು. ಈ ಹೋಡಿ ನೋಡಿ ಭಾರಿ ಫೇಮಸ್, ಅಂದರೆ ಫೇವ್ರೆಟ್ ಅವರಿಗೆ. ನೋಡಿ ಯಾರಿಗೆ ಸಾಕೊಂಡ್ರೆ ಒಬ್ಬರೇ ತಿಂತಾ ಇದ್ದಾರೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ಯಾಗಿ ಫ್ಯಾಮಿಲಿ ನೆಕ್ಸ್ಟ್ ವ್ಲಾಗ್ಸ್. ಸೊ ಇವತ್ತು ನಾವು ಸಂಡೇ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸೊ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲಿಗೆ ಹೋಗಬೇಕು ಅಂತ ಹೇಳಿ ತುಂಬ ಆಸೆ ಆಗಿತ್ತು. ತುಂಬ ಲಾಂಗ್ ಡ್ಯೂರೇಷನ್ ಆಯಿತು, ಅಂದರೆ ನಾವು ಹೋಗಲೇ ಇಲ್ಲ. 3 months ಆಗ್ತಾ ಬಂತು ಆಲ್ಮೋಸ್ಟ್. ಹಾಗೆ ಇವತ್ತು ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಹಾಗೆ ಆಷಾಢ ಮಾಸದಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಒಳ್ಳೆಯದು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಹಾಗೆ ಒಂದು ಆಸೆನ ಇಟ್ಕೋಬಾರ್ದಂತೆ, ಅದಕ್ಕೆ ನಾವು ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ನಾವೇ, ಯಾರೂ ಇಲ್ಲ, ನಾನು ಹಾಗೆ ಅಮ್ಮ ಇದ್ದಾರೆ, ಆರ್ಯಾಹಿ ಹಾಗೆ ಆರ್ಯಾಹಿದು ಪಪ್ಪ, ಇಷ್ಟೇ ಜನ ಹೋಗ್ತಾ ಇರೋದು. ಸೊ ಹಾಗೆ ಆನ್ ದ ವೇ ಹೋಗುವಾಗ ತುಂಬ ಚೆನ್ನಾಗಿದೆ ನೇಚರ್. ನಾನು ನಿಮಗೆ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತೀನಿ ನೋಡಿ. ಉಡುಪಿ ಮಂಗಳೂರು ಅವ್ರಿಗೆ ಆಲ್ರೆಡಿ ಇದೆಲ್ಲ ಅಂದರೆ ಚಿರಪರಿಚಿತ. ಬಟ್ ಯಾರು ಹೊರಗಡೆ ಇರ್ತೀರ, ನೋಡ್ಲಿಕ್ಕೆ ಆಗಿಲ್ಲ ಇನ್ನೂ, ನೋಡಬೇಕು ಅಂತ ಆಸೆ ಇದೆ ಅವರಿಗೆಲ್ಲ ಈ ವಿಡಿಯೋ ಒಂದು ಏನು ಅದು ಆ ಗ್ಲಿಮ್ಸನ್ನು ಕೊಡುತ್ತೆ ಅಂತ ಹೇಳ್ತೀನಿ, ಆಯಿತಾ. ಸೊ ಇವಾಗ ಆರ್ಯಾಹಿ ಸೇ ಆಯ್. ಮಕ್ಕಳು ಹೆದರ್ತಾರೆ, ಯಾಕಂತಂದರೆ ಯೂಟ್ಯೂಬ್ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಹಾಕಿದೆ ಅಲ್ವಾ. ಸೊ ಹಾಗಾಗಿ ಮಕ್ಕಳು ಸ್ವಲ್ಪ ಹೆದರ್ತಾರೆ ಹೋಗಲಿ ಯೂಟ್ಯೂಬಲ್ಲಿ ಈಗ ಮಿಂಗಲ್ ಆಗಲಿಕ್ಕೆ. ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಯೂಟ್ಯೂಬಿಂದ ಎಲ್ಲ ದೂರ ಇಡಿ ಮಕ್ಕಳನ್ನು ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ತಾಯಿ ದರ್ಶನ ಮಾಡ್ಕೊಂಡು ಬರೋಣ. ಒಳಗಡೆದು ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ನಮ್ಮ ದೇವಸ್ಥಾನದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಲೇಬೇಕು. ಹೊರಗಡೆಯಿಂದ ತೋರಿಸ್ತೀನಿ, ಆಯಿತಾ. ಸೊ ಬನ್ನಿ. ಗಾಡಿ ಎಲ್ಲಿದ್ದಾರೆ ಬಾಸ್? ಮಿರರಲ್ಲಿ. ಹಲೋ. ಕೈ ಮುಗಿಲೆ. ಸೊ ಇದು ಬಪ್ಪನಾಟ ಟೆಂಪಲ್ ನೋಡಿ, ನಮಗೆ ತುಂಬ ಹತ್ತಿರ ನಮ್ಮ ಮನೆಗೆ. ನೋಡಿ, ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದು. ಉಡುಪಿ ಮಂಗಳೂರು ಅವ್ರಿಗೆ ಗೊತ್ತಿರುತ್ತೆ. ಹೀಗೆ ಒಳಗಡೆ ಒಂದು ರೋಡ್ ಇದೆ, ಅಲ್ಲಿಂದ ಹೋಗೋದು ನಾವು. ಈಗ ಅವು ರೋಡಪ್ಪ ನಮ್ಮ ಕಿನ್ನಿಗೋಳಿ ರೋಡಾ? ಹಾಂ, ಕಿನ್ನಿಗೋಳಿ ರೋಡ್. ಓಕೆ.
ಕಟೀಲಿಗೆ ಹೋಗಿ ಬಂದಾಯಿತು. ಇವಾಗ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಒಂದು ಸೈಟ್ ಅಂದರೆ ಇವ್ರದ್ದು ಸೈಟ್ ಇದೆ, ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ಮನೆಗೆ ಹೋಗೋದು. ಮನೆಗೆ ಹೋದ್ಮೇಲೆ ಸಹ ಏನೆಲ್ಲ ಆಗ್ತದೆ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಹಾಕಲಿಕ್ಕೆ ಆದಷ್ಟು. ಯಾಕೆ ಇವಾಗ ಹೋಟ್ಲಿಗೆ ಹೋಗ್ತಾಯಿದ್ದೀವಿ. ಇದು ನಂದು ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಹೋಟೆಲ್ ಕಿನ್ನಿಗೋಡಿಯಲ್ಲಿರೋದು. ನಾನು ನಿಮಗೆ ತೋರಿಸ್ತೀನಿ. ಏನ ಹೋಟೆಲ್ಗೆ ಬರ್ತದಲ್ಲ ಉಪ್ಪಿಟ್ಟು. ಎಣ್ಣೆ ಮತ್ತು ಮೆಂತ್ಯ. ವಡ ಸಾಂಬಾರ್ ನಂದು ಮೋಸ್ಟ್ ಫೇವ್ರೇಟ್ ಐಟಮ್. ಅಮ್ಮನಿಗೆ ನಾವು ಪಾಲಕ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ. ಇಲ್ಲಿದು ಫೇಮಸ್ ಐಟಮ್ ಇದು ಹೋಟ್ಲಿದು. ನೀವು ಕಿನ್ನಿಗೋಳಿಗೆ ಬಂದರೆ ಈ ಹೋಟೆಲಲ್ಲಿ ಒಂದು ಸತಿ ರೆಸಿಪಿ ಟ್ರೈ ಮಾಡಿ. ತುಂಬಾ ಯಮ್ಮಿಯಾಗಿರುತ್ತೆ ಇಲ್ಲಿ ಎಲ್ಲ ಐಟಮ್ಸು. ಹಾಗೆ ಈ ಹೋಟೆಲ್ ಇವಾಗ ಶಿಫ್ಟ್ ಆಗಿದೆ. ಅದೇ ಮೇನ್ ಕಿನ್ನಿಗೋಳಿ ಜಂಕ್ಷನಲ್ಲಿತ್ತು, ಬಟ್ ಇವಾಗ HP ಪೆಟ್ರೋಲ್ ಪಂಪ್ ಹತ್ತಿರ ಆಗಿದೆ ಆಯಿತಾ. ಶ್ರೀರಾಮ್ ರೆಸ್ಟೋರೆಂಟ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಫುಡ್. ನಾವಂತೂ ಉಟ್ಕೊಂಡು ಬರ್ತೀವಿ ನನ್ನ ತಿನ್ಲಿಕ್ಕೆ ಅಂತ ಹೇಳಿ. ಯಾರೆಲ್ಲ ಈ ಹೋಟ್ಲಿಗೆ ಬಂದಿದ್ದೀನಿ ಅಂದರೆ ನಿಯರ್ ಬೈ ಮ್ಯಾಂಗ್ಳೂರು ಉಡುಪಿ ಅವರು ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಟೇಸ್ಟ್ ದ ಫುಡ್. ಓಕೆ, ಆರ್ಯಗೆ ಪಾವ್ ಭಾಜಿ ತಗೊಂಡಿದ್ದಾಳೆ. ಪನ್ನೀರ್ ಯಾವುದೋ ಮಶ್ರೂಮ್ ಪಾವ್ ಭಾಜಿ. ಹೀಗೆ ಅಂತ ಹೇಳಿ ನಾವು ಸೀತಾಫಲ ಐಸ್ ಕ್ರೀಮನ್ನು ಆರ್ಡರ್ ಮಾಡಿದ್ದೀವಿ. ನೋಡೋಣ ಯಾವ ಥರ ಅಂತ ಟೇಸ್ಟ್. ನಮ್ಮ ಯಜಮಾನ್ರದ್ದು ಈ ಪೋಡಿ ನೋಡಿ ಭಾರಿ ಅಂದರೆ ಫೇವ್ರೆಟ್ ಅವರಿಗೆ. ಭಾರಿಗೆ ಸಕೊಂಡ್ರೆ ಒಬ್ಬರೇ ತಿಂತಾ ಇದ್ದಾರೆ. ಬಾಳೆಹಣ್ಣಿದು ಪೋಡಿ, ಬನಾನಾ ಪಕೋಡ. ಉಳ್ದದ್ದು ಸಹ ಬಿಡುವುದಿಲ್ಲ, ತಗೊಂಡು ಅವರೇ ತಿಂತಿದ್ದಾರೆ. ಅಷ್ಟು ಸಹ ಇಷ್ಟ. ಇದು ನೋಡಿ ಗೊಣ್ಣಿ. ಸೊ ಫುಡ್ ತಗೊಂಡಾಯಿತು. ಆ ಹೋಟ್ಲಿಗೆ ಬಂದವರು ಯಾರು ಸಹ ವಡ ಸಾಂಬಾರು ತಗೊಳ್ಳೋಕ್ಕಿಂತ ಮುಂಚೆ ಬರೀ ಒಂದು ಸಿಂಗಲ್ ವಡ ತಗೊಳ್ಳಿ ಸ್ವಲ್ಪ ತಿನ್ನೋರಾದರೆ. ಯಾಕಂತಂದರೆ ಡಬಲ್ ವಡ ವಿತ್ ಇಡ್ಲಿ ಅಂತಂದರೆ ನಿಜವಾಗ್ಲೂ ನಮ್ಮ ಕೈಯಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ ಆಯಿತಾ. ಸೊ ನೋಡಿ ತಗೊಳ್ಳಿ. ನೀವು ವಿಡಿಯೋದಲ್ಲಿ ನೋಡಿರ್ತೀರಾ, ಯಾಕಂತಂದರೆ ಕ್ವಾಂಟಿಟಿ ಎಷ್ಟಿದೆ ಅಂತ ಹೇಳಿ. ಇಂಚೆಟ್ಟು ಬೋಲೆ ಕಂದ ಅಂಚೆಡೆ పోయి ಐಕಳದಲ್ಪ ಸೀದಾ పోయి ಐಕಳ ದ್ವಾರ ಉಂಡ ತಲ್ಪಲ ಪೋರ ಮುಲ್ಪಲ ಪೋರೆ ಹಾಕೊಂಡು ಬಟ್ ಒಂದು ದೂರ ಹಾಕೊಂಡು ನಮಗ ಒಂದು ದ್ವಾರದ ಒಂದು ದ್ವಾರ ತಲ್ಪ ಸ್ಟ್ರೈಟ್ ಇವಾಗ ಸೈಟ್ ಹತ್ರ. ಆನಂತರ ಮನೆಗೆ ಅಲ್ಲಿ ಒಂದು ಕಡೆ ಬಸಳೆ ನೋಡಿದ್ವಿ, ಬಟ್ ಇವರು ಈಚೆ ಸೈಡಿಂದ ಬಂದರು. ಸೊ ಹಾಗಾಗಿ ನಮಗೆ ಬಸಳೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಸಾರಿದ ಹೇಳಬೇಕಂತ ಇದು ಸಾರಿ ನಂದು ಗಂಡ ತೆಗೆದು ಕೊಟ್ಟದ್ದು ನನಗೆ. ಇದರಲ್ಲಿ ವಯನಾಡಲ್ಲಿ ನಂದು ಫೇವ್ರೆಟ್ ಆ್ಯಕ್ಚುಲಿ ಕೇರಳ ಸಾರಿ ನೋಡಿ. ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಹೇಳಿ ಈ ಥರ ಬಾರ್ಡ್ರ್ ಬಂದದನ್ನು ನಾನು ಸೆಲೆಕ್ಟ್ ಮಾಡಿದೆ. ಅದಕ್ಕೊಂದು ಗ್ರೀನ್ ಕಲರ್ ಬ್ಲೌಸ್ ಇತ್ತು, ಸೊ ಅದು ಆಯಿತು. ಹಾಗೆ ಇವತ್ತು ಟೆಂಪಲಿಗೆ ಹೋಗೋದಲ್ಲ, ಸೊ ಹಾಗಾಗಿ ಉಟ್ಟೆ ನಾನು ಇದನ್ನೇ. ಬಟ್ ನನಗೆ ತುಂಬ ಇಷ್ಟ ಕೇರಳ ಸಾರಿ. ನನಗೆ ಯಾವತ್ತೂ ಒಂದು ಡ್ರೀಮ್ ಇತ್ತು. ನಂದು ಫ್ರೆಂಡ್ ಒಂದು
10 ವರ್ಷದ ಹಿಂದೆ ಒಂದು ತಂದು ಕೊಟ್ಟಿದ್ಲು. ಬಟ್ ನಾನು ಅದನ್ನು ಒಂದೇ ಸತಿ ಉಟ್ಟಿದ್ದು ಉಡ್ಲೇ ಇಲ್ಲ ಮತ್ತೆ ನಾನು. ಬಟ್ ಇದು ಅದಷ್ಟು ನನಗೆ ಕಂಫರ್ಟ್ ಆಗ್ತಾ ಇರಲಿಲ್ಲ ಮೆಟೀರಿಯಲ್. ಬಟ್ ಇದು ನಾವು ಅಲ್ಲಿ ಹೋಗಿ ನಾವೇ ಸೆಲೆಕ್ಷನ್ ಮಾಡಿ ತಗೊಂಡಿದ್ದು. ಹಾಗೆ ತುಂಬಾ ಕಂಫರ್ಟ್ ಮೆಟೀರಿಯಲ್ ಆಯಿತಾ. ಗಂಡ ಪ್ರೀತಿಯಿಂದ ಕೊಡಿಸಿದ ಮೇಲೆ ಹಾಕಬೇಕಲ್ವ, ಅದಕ್ಕೋಸ್ಕರ ಅಲ್ಲಿ ನೋಡಿ ಆರ್ಯ ಬರೀ ಇಂಥದ್ದೇ ಅವಳಿಗೆ. ಹೇಗೆ ಆರ್ಯ ಹೇಳೋದು? ಬಾರಿ ಬಾರಿ ಇಂಥದೇ. ಹಾಂ, ರಂಗನಾಥ್ ಇದು ಯಾವತ್ತೂ ಇದು ಮಾಡ್ತಾಳೆ ಅವಳು, ಡೈಲಾಗ್ ಹೇಳ್ತಾನೆ ಇರ್ತಾಳೆ, ಬಾರಿ ಬಾರಿ ಇಂಥದ್ದೇ ಅಂತೇಳಿ. ಒಂದು ಫುಲ್ ಕಾಡಾತು. ಇದು ನಂದು ಹಸ್ಬೆಂಡ್ ಸೈಟ. ಫುಲ್ ಅಂದರೆ ಫುಲ್ ಕಾಡು ಥರ ಆಗಿದೆ, ಕ್ಲೀನೇ ಮಾಡಲಿಲ್ಲ. ಫುಲ್ ಆಗಿದೆ ನೋಡಿ. ಒಂದೆರಡು ಸತಿ ಕ್ಲೀನ್ ಮಾಡಿಸಿದ್ದೇವೆ, ಬಟ್ ಸ್ಟಿಲ್ ಮತ್ತೆ ಹಾಗೆ ಆಗಿದೆ ಮಳೆ ಬಂದು. ಅಲ್ಲಿ ಕಾಣ್ತಾ ಇದೆಯಾ ನನ್ನ ಹಸ್ಬೆಂಡ್ ನೋಡಿ. ಹಾಂ, 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಕಾರ್ ತೊಳಿಲಿಕ್ಕೆ, ಇನ್ನೂ ಸಹ ಕಾರ್ ತೊಳ್ದಾಗ್ಲಿಲ್ಲ. ಎಷ್ಟು ಕಾರನ್ನ ಪ್ರೀತಿ ಮಾಡ್ತಾರೆ ನೋಡಿ. ಓ ದೇವ್ರೇ. ಆಯ್ ಜಯ ಕಂದ, ವಿಡಿಯೋ ಮಾಡೋದು ಬೇಡ ಹೇಳಿದ್ದಾರೆ ಪುನಃ. ಸೊ ತುಂಬ ಇಷ್ಟ ಅವರಿಗೆ 4 ವೀಲರ್ ಮೇಲೆ. ಗಾಡಿ ಅಂದ್ರೇ ಇಷ್ಟ, ಬಟ್ ಅದರಲ್ಲೂ 4 ವೀಲರ್ ಅಂತಂದರೆ ತುಂಬಾ ಇಷ್ಟ. ತುಂಬ ಒಳ್ಳೆಯವ್ರು ನನ್ನ ಗಂಡ. ಇವಳು ನೋಡಿ ಇಲ್ಲಿ ಆರ್ಯಾಹಿ. ಸೊ ಇದು ನಮ್ಮದು ದೇವ್ರದ ಕೆರೆ. ಇದು ನನ್ನದು ಅತ್ತೆ ಮಗಳು ಪಿಂಕು. ಇದು ಕೆರೆ ನೋಡಿ, ಬಪ್ಪನಾಡು ದೇವಿ ಜಳಕಕ್ಕೆ ಬರುವ ಕೆರೆ ಇದು. ಇಲ್ಲಿ ಅಂದರೆ ಜಳಕ ಅಂತಂದರೆ ವರ್ಷಕ್ಕೆ ಒಮ್ಮೆ ದೇವರು ಜಾತ್ರೆ ಟೈಮಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಬರುವ ಕೆರೆ ಇದು. ಚಂದ ಅಲ್ಲ? ಇವತ್ತು ನಾವು ಕಟೀಲಿಗೆ ಹೋಗಿ ಬಂದಲ್ಲ ಆಯ್ತಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಊಟ ಮಾಡಿ, ಊಟಕ್ಕೆ ಇವತ್ತು ಬಸಳೆ ಸಾರು ಮತ್ತು ಬಸಳೆ ಮತ್ತು ಸಿಗಡಿ ಅಂತ ಹೇಳ್ತೇವಲ್ಲ ಅದು ಎಟ್ಟಿ. ಸೊ ಅದನ್ನು ಹಾಕಿ ಸಾರು ಮಾಡಿದ್ದು, ಮತ್ತು ಬೂತಾಯಿ ಫ್ರೈ ಮಾಡಿದ್ದು, ನನ್ನ ಮೋಸ್ಟ್ ಫೇವ್ರೆಟ್. ಮತ್ತು ಇವಳು ತಿನ್ನೋದಿಲ್ಲ. ಸೊ ಹಾಗೆ ಪ್ರಾನ್ಸನ್ನು ಇದು ಗೀ ರೋಸ್ಟ್ ಮಾಡಿ ಕೊಟ್ಟಿದ್ದೆ ನಾನು. ಸೊ ಹಾಗೆ ಇವತ್ತಿಂದು ದಿವಸ ಅದರಲ್ಲೇ ಹೋಯಿತು. ನಾನು ಇದರದ್ದು ಬಾಳೆಕಾಯಿ ಪೋಡಿ ಮಾಡಿದ್ದೆ, ಬಾಳೆಹಣ್ಣಿದ್ದು, ನೇಂದ್ರ ಬಾಳೆದು. ಸೊ ಅದನ್ನು ವಿಡಿಯೋ ಮಾಡಬೇಕು ಅಂತ ಎನಿಸಿದೆ, ಮತ್ತು ನನಗಲ್ಲಿ ಒಳಗಡೆ ಗಡಿಬಿಡಿ ಆಯಿತು. ನಂದು ಅತ್ತೆ ಮಗಳು ಬಂದಿದ್ದಾಳೆ. ಸೊ ಇದು ನಂದು ಇನ್ನೊಂದು ಅತ್ತೆ ಮಗಳು. ಸೊ ಹಾಗೆ ಇವರು ಹೀಗೆ ಬಂದದ್ದು ಈವ್ನಿಂಗ್ ಟೈಮಲ್ಲಿ. ಮಧ್ಯಾಹ್ನ ಬರ್ಲಿಕ್ಕೆ ಹೇಳಿದ್ದೇವೆ, ಬರಲಿಲ್ಲ. ಯಾವತ್ತು ಸಹ ಹಾಗೆ ಬರ್ತೇವೆ ಹೇಳಿ ಮೊನ್ನೆ ಒಂದಿನ ಬಿರಿಯಾನಿ ಮಾಡಿಟ್ಟಿದ್ದೀರಿ, ಮತ್ತೊಂದು ದಿನ ಎಂತ ನಾವಿಲ್ಲಿ ಕೋರಿ ಪುಂಡಿ ಅಂತ ಹೇಳ್ತೇವೆ, ಕೋಳಿ ಮತ್ತೆ ಕಡುಬು ಮಾಡಿ ಹಾಕ್ತೇವೆ ಅದಕ್ಕೆ. ಸೊ ಆ ದಿನನೂ ಬರಲಿಲ್ಲ ಇವಳು. ಇವತ್ತು ಬಂದಿದ್ದಾಳೆ. ಇವತ್ತೇನಿರಲಿಲ್ಲ, ಬನಾನಾ ಪೋಡಿ ಇತ್ತು, ಅದನ್ನು ಮಾಡಿ ಸ್ನ್ಯಾಕ್ಸ್ ಮಾಡಿ ತಿಂದ್ವಿ ಈವ್ನಿಂಗ್ ಟೈಮಲ್ಲಿ. ಸೊ ಇವಾಗ ಎಂತ ಇಲ್ಲ, ಬೋರ್ ಆಗ್ತಾ ಉಂಟು ಕುತ್ಕೊಂಡು, ಏನಾದರೂ ಮಾಡಬೇಕು ಅಂತ ಗೊತ್ತಿಲ್ಲ. ಆರ್ಯ ಈ ಶಟಲ್ ಬ್ಯಾಟ್ ಇಟ್ಕೊಂಬಂದಾಳೆ, ಸ್ವಲ್ಪ ಆಟ ಆಡಿದ್ರು ಅವರು ಅಲ್ಲಿ ನೋಡಿ, ಡಮ್ಮಿ. ಸೊ ಇದು ಗೊತ್ತಿದೆಯಲ್ಲ ನಮ್ಮದು ಪ್ಲೇಸ್, ಯಾವತ್ತೂ ನೋಡ್ತೀರ ರೀಲ್ಸಲ್ಲಿ. ಸೊ ಅದೇ ಪ್ಲೇಸ್. ನೀರು ತುಂಬ ಮೇಲೆ ಬಂದಿದೆ. ಸ್ವಲ್ಪ ಟೈಮ್ ಬರ್ಬೋದು ಅಷ್ಟೇ ನಮಗೆ ಇಲ್ಲಿಗೆ ಇವಾಗ. ಮತ್ತು ತುಂಬ ಮೇಲೆ ಬಂದಮೇಲೆ ಮೇ ಬಿ ಇಲ್ಲಿ ತನಕ ಬರುತ್ತೆ ಅನ್ಸುತ್ತೆ ನೀರು. ಹೌದಾ? ಮೇಲೆ ಬರುತ್ತಂತೆ. ಇವತ್ತು ಮಳೆ ಇಲ್ಲ, ಹಾಗಾಗಿ ಬಂದಿದ್ದೀವಿ ನಾವಿಲ್ಲಿ. ಸೊ ಹಾಗೆ ನಾವು ಇವಾಗ ಸ್ವಲ್ಪ ಹೊತ್ತಲ್ಲಿ ಒಳಗೆ ಹೋಗಬೇಕಾಗ್ತದೆ. ಫುಲ್ ನೀರು ಮೇಲೆ ಬರ್ತದೆ ಮಳೆ ಬಂದರೆ. ನಾವು ಆ್ಯಕ್ಚುಲಿ ಬರೋದು ಆರ್ಯಾಹಿಯನ್ನಂತೂ ನಾವು ಬಿಡೋದೇ ಇಲ್ಲ ಈಚೆ ಸೈಡ್ ಬರಲಿಕ್ಕೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಹಾಗೆ ನಿಮಗೆ ಬನಾನಾ ಪೋಡಿ ಮಾಡಲಿಕ್ಕೆ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಹಾಕಿ. ಹಾಗೆ ಯಾವುದಪ್ಪ ಬಸಳೆ ಮತ್ತು ಪ್ರಾನ್ಸ್ ಹೇಳಿದಲ್ಲ, ಅದರದ್ದು ಕರಿ ಬೇಕಿದ್ರೆ ಹೇಗೆ ಮಾಡೋದು ಅಂತ ಬೇಕಿದ್ರು ಸಹ ರೆಸಿಪಿ ಹಾಕಿ, ಅದೆರಡರದ್ದು ವ್ಲಾಗ್ ಶೇರ್ ಮಾಡ್ತೀನಿ ನಾನು, ಆಯಿತಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾವ ಥರ ನಾವು ಈ ಕಂಪ್ಲೀಟ್ ಸಂಡೇನ ಎಂಜಾಯ್ ಮಾಡಿದ್ವಿ ಅಂತ ಗೊತ್ತಾಯ್ತಾ. ಸೊ ಹೀಗೆ ಆರ್ಯಾಹಿ ಫ್ಯಾಮಿಲಿ ನೆಕ್ಸ್ಟ್ ವ್ಲಾಗನ್ನು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಬಾಯ್.